ಸ್ನೇಹಿತರೆ, ಇಂದು ಟೀಮ್ ಇಂಡಿಯಾ ಒಂದು ಸೂಪರ್ ಹಾಗೂ ಆನ್ಸೈಡೆಡ್ ಗೆಲುವು ದಾಖಲಿಸಿದೆ ಮತ್ತು ಸೌತ್ ಆಫ್ರಿಕಾ 4 ಖಾನೆ ಚಿತ್ತಾಯಿತು. ಖಂಡಿತವಾಗಿ ಇಂಡಿಯಾ ಪರ ಒಂದು ಅದ್ಭುತ ಜಯ. ಮ್ಯಾಚ್ನ ಟರ್ನಿಂಗ್ ಪಾಯಿಂಟ್ ಏನು ಅನ್ನೋದನ್ನ ನಾವು ವಿಶೇಷವಾಗಿ ಮಾತನಾಡೋಣ. ವಿಡಿಯೋವನ್ನ ಕೊನೆಯವರೆಗೆ ನೋಡಿ. ನಿಮಗೆ ತಿಳಿದಿರುವಂತೆ ಇಂದು ಕಟಕ್ನಲ್ಲಿ ಭಾರತ ವಿರುದ್ಧ ದಕ್ಷಿಣ ಆಫ್ರಿಕಾ ಮೊದಲ T20 ಪಂದ್ಯ ನಡೆಯಿತು. ಮತ್ತೆ ಒಮ್ಮೆ ಟಾಸ್ನಲ್ಲಿ ಇಂಡಿಯಾ ಸೋತು ಬಿಟ್ಟಿತು. ಇದು ಈಗ ದೊಡ್ಡ ಸಮಸ್ಯೆ ಅಂತಾಗಿದೆ. ಟೆಸ್ಟ್ ಆಗಲಿ, ಒನ್ ಡೇ ಆಗಲಿ, ಈಗ T20 ಆಗಲಿ, ನಮ್ಮ ಎಲ್ಲಾ ಕ್ಯಾಪ್ಟನ್ಗಳು ಟಾಸ್ನೇ ಸೋಲ್ತಾ ಬಂದರು. ಬಹುತೇಕ ಎಲ್ಲಾ ಟಾಸ್ಗಳಲ್ಲಿ ಇಂಡಿಯಾಗೆ ಸೋಲು. ಟಾಸ್ ಹಾರಿದ ನಂತರ ನಿರೀಕ್ಷೆಯಂತೆಯೇ ದಕ್ಷಿಣ ಆಫ್ರಿಕಾ ಮೊದಲು ಫೀಲ್ಡಿಂಗ್ ಆಯ್ಕೆ ಮಾಡಿಕೊಂಡಿತು. ಇಂಡಿಯಾ 45 ರನ್ಗೆ 3 ವಿಕೆಟ್ ಕಳೆದುಕೊಂಡಿತು. ಶುಭ್ಮನ್ ಗಿಲ್ ಔಟ್, ಸೂರ್ಯಕುಮಾರ್ ಯಾದವ್ ಕೂಡ ಔಟ್. ಇದರಿಂದ 101 ರನ್ ಕೂಡ ಮಾಡಲವೋ ಅನ್ನೋ ಭಯವಿತ್ತು. ಆದ್ರೆ ನಮ್ಮ ಕಂಬ್ಯಾಕ್ ಮ್ಯಾನ್ ಹಾರ್ದಿಕ್ ಪಾಂಡ್ಯ, ಡೈನಮಿಕ್ ಹಾರ್ದಿಕ್ ಪಾಂಡ್ಯ ಇವತ್ತಿನ ಎಲ್ಲಾ ಜವಾಬ್ದಾರಿಯನ್ನ ತನ್ನ ಮೇಲೆ ಹೊತ್ತುಕೊಂಡರು. ಕೆಲವು ವಾರಗಳಿಂದ ಗಾಯದಿಂದ ಹೊರಗಿದ್ದರೂ NCAನಲ್ಲಿ ರಿಹ್ಯಾಬ್ ಮಾಡಿಕೊಂಡಿದ್ದು ಮುಸ್ತಾದ್ ಅಲಿ ಟ್ರೋಫಿಯಲ್ಲಿ ಚೆನ್ನಾಗಿ ಆಡಿದರು. ಸ್ಟೆಪ್ ಬೈ ಸ್ಟೆಪ್ ಆಗಿ ಸರಿಯಾದ ಕಂಬ್ಯಾಕ್ ಮಾಡಿದರು. ಇಂದು ಅವರು ಹಾಕಿದ ಅದ್ಭುತ T20 ಇನ್ನಿಂಗ್ಸ್ ಸುಮಾರು 70 ರನ್ ಕೇವಲ 29 ಬಾಲಗಳಲ್ಲಿ ಆದದರಿಂದಲೇ ದೊಡ್ಡ ಬದಲಾವಣೆ ಆಯಿತು. ಇಂಡಿಯಾ 79 ರನ್ ಮಾಡಿದದ್ದು ಹಾರ್ದಿಕ್ನ ಕಾರಣ. ಕಟಕ್ ಪಿಚ್ ಟ್ರಿಕ್ಕಿ ಆಗಿತ್ತು. ಬ್ಯಾಟಿಂಗೂ ಸುಲಭವಲ್ಲ. ಬೌಲರ್ಗಳಿಗೆ ಕೂಡ ಅನ್ಐವನ್ ಬೌನ್ಸ್. ಇಲ್ಲಿ ಜಾಗ್ರತೆ, ಹುಷಿಯಾರಿ, ಅನುಭವ ಬೇಕಿತ್ತಲ್ಲ. ಅದನ್ನ ಹಾರ್ದಿಕ್ ಪಾಂಡ್ಯ ಸಂಪೂರ್ಣ ತೋರಿಸಿದರು. 29 ರನ್ಗಿಂತ ನಂತರ ಸೌತ್ ಆಫ್ರಿಕಾ ಚೇಸ್ ಮಾಡಲು ಬಂದಾಗ ಅವರ ಕಥೆಯೇ ಇದೆ. ಪವರ್ ಪ್ಲೇಯಲ್ಲಿ 3 ವಿಕೆಟ್ ಆಲ್ಮೋಸ್ಟ್ ಕಳೆದುಕೊಂಡರು. ಹರ್ಷದೀಪ್ ಸಿಂಗ್ ಬಗ್ಗೆ ಎಷ್ಟು ಹೊಗಳಿದರೂ ಕಡಿಮೆ. ಇಂಡಿಯನ್ ಸ್ಪಿನ್ನರ್ಸ್ ಬಗ್ಗೆ ವರುಣ್ ಚಕ್ರವರ್ತಿ ಮತ್ತು ಅಕ್ಷರ್ ಪಟೇಲ್ ತುಂಬಾ ಒತ್ತಡ ಸೃಷ್ಟಿಸಿದರು. ಸೌತ್ ಆಫ್ರಿಕಾ ಬ್ಯಾಟ್ಸ್ಮನ್ಗಳು ಒತ್ತಡಕ್ಕೆ ಬಿದ್ದು ವಿಕೆಟ್ ಕಳೆದುಕೊಳ್ಳುತ್ತಾ ಹೋದರು. ಕೇಳುವ ರನ್ ರೇಟ್ ಕೂಡ ಏರಿ ಬರುತ್ತಾ ಹೋಯಿತು. ಕೊನೆಯಲ್ಲಿ 9,000 ರನ್ಗಳ ಭಾರೀ ಅಂತರದಿಂದ ಇಂಡಿಯಾ ಗೆದ್ದಿತು. ನಾವು ಮೊದಲು ಹೇಳಿದ್ದಂತೆ ಈ ಇಂಡಿಯಾ T20 ತಂಡ ಪವರ್ಫುಲ್ ತಂಡ, ಧಾನ್ಸು ತಂಡ. ಯಾರನ್ನೂ ತಲೆಕೆಡಿಸಿಕೊಳ್ಳೋದಿಲ್ಲ. ಇದು ವಿಶ್ವ ಚಾಂಪಿಯನ್ ಮಟ್ಟದ ತಂಡ. 2 ವರ್ಷಗಳಿಂದ ಈ ತಂಡ ಯಾವ T20 ಸರಣಿಯನ್ನೂ ಸೋತಿಲ್ಲ. ಇತ್ತೀಚೆಗೆ ಆಸ್ಟ್ರೇಲಿಯಾದ ಲಾಗಲ್ಲಿನ ಪಂದ್ಯ ನಡೆದಿದ್ದು ಗುರುವಾರ ಚಂಡೀಗಢ್ನಲ್ಲಿ. ಆ ತಂಡದಲ್ಲಿ ಚಂಡೀಗಢ್ನ ಹಲವಾರು ಆಟಗಾರರು ಇದ್ದಾರೆ, ಅಭಿಷೇಕ್ ಶರ್ಮಾ ಹಾಗೂ ಮತ್ತಿತರರು. ಸರಣಿ ತುಂಬಾ ಎಕ್ಸೈಟಿಂಗ್ ಆಗಿದೆ. ಬರುವ T20 ವಿಶ್ವಕಪ್ಗೆ ಇಂಡಿಯಾ ಮತ್ತು ಶ್ರೀಲಂಕಾ ಲಗ್ಬ್ಯಾಕ್ಕೆ ಸಿದ್ಧತೆಯ ದೃಷ್ಟಿಯಿಂದ ಇದು ಒಳ್ಳೆಯ ಸರಣಿ. ನಾವು ನಿರೀಕ್ಷಿಸಿದ್ಲೇ ಇಂಡಿಯಾ ಮುಂದಿನ ಪಂದ್ಯವು ಗೆದ್ದು ಅರಳು ನೂಂದು ಮುನ್ನಡೆ ಪಡೆಯಲಿ. ಇದು ಇವತ್ತಿನ ಕ್ರಿಕೆಟ್ ಅಪ್ಡೇಟ್. ಸ್ಪೋರ್ಟ್ಸ್ ಜಗತ್ತಿನ ಎಲ್ಲಾ ಸುದ್ದಿ, ಎಲ್ಲಾ ಅಪ್ಡೇಟ್ಸ್, ಎಲ್ಲಾ ವಿಶ್ಲೇಷಣೆಗಳನ್ನು ನಿಮಗೆ ಕೊಡುತ್ತೇವೆ. ಚಾನೆಲ್ ಅನ್ನು ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡ್ತೀರಿ.